ಪ್ರೀತಿಯ ವಿದ್ಯಾರ್ಥಿಗಳೇ, ಜೀನಿಯಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆಯ ದಿನ ನಾವು 8ನೇ ತರಗತಿಯ ಅಧ್ಯಾಯ 1 ಭಾಗಲಬ್ಧ ಸಂಖ್ಯೆಗಳಲ್ಲಿ ಬರುವಂಥ ಅಭ್ಯಾಸಗಳನ್ನು ನೋಡಿದ್ದೇವೆ. ಇವಾಗ 8ನೇ ತರಗತಿಯ ಅಧ್ಯಾಯ 2 ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು. ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಅಭ್ಯಾಸಗಳನ್ನು ಬಿಡಿಸ್ಕೊಳ್ತಾ ಹೋಗೋಣ. ಈಗ ಮೊದಲಿಗೆ ನೋಡ್ರಿ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಂತಂದ್ರೆ ಏನನ್ನು ತಿಳಿದುಕೊಳ್ಳೋಣ. ಈಗ ನಾವು ಸಮೀಕರಣ ಗೊತ್ತದಾವ ನಮಗೆ, ಅದರಲ್ಲಿ ಬರುವಂತಹ ಚರಾಕ್ಷರಗಳು ಯಾವ್ಯಾವು? ಎಕ್ಸ್, ವೈ, ಝೆಡ್, ಟಿ ಇವೆಲ್ಲ ಏನಿವ ಚರಾಕ್ಷರಗಳು. ಈ ಚರಾಕ್ಷರಗಳಲ್ಲಿ ಈ ಚರಾಕ್ಷರಗಳ ಘಾತಾಂಕ 1 ಇರಬೇಕು. ಅಂತಹ ಸಮೀಕರಣಗಳನ್ನು ನಾವು ಏನಂತೀವಿ? ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಂತ ಕರಿತೀವಿ. ಇಲ್ಲಿ ಬರುವಂತಹ ಅಭ್ಯಾಸಗಳನ್ನು ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಅಭ್ಯಾಸ 2.1. ಇಲ್ಲಿ ಬರುವಂತಹ ಸಮೀಕರಣಗಳನ್ನು ಬಿಡಿಸ್ಕೊಳ್ತಾ ಹೋಗೋಣ. ಒಂದನೇ ಸಮೀಕರಣ ನೋಡ್ರಿ, 3x = 2x - 18. 3x - 2x = 18, x = 18. ಹೌದಾ? ಇನ್ನು ಎರಡನೇ ಸಮೀಕರಣ 5t - 3 = 3t - 5. 3t ಈ ಸೈಡ್ ಬಂತಂದ್ರೆ 5t - 3t = -5. -3 ಈ ಸೈಡ್ ಬಂತಂದ್ರೆ +3. 5t - 3t = -5 + 3. 2t = -2. t = -1. ಈ ಸಮೀಕರಣದ ಪರಿಹಾರ ಏನಾಯಿತು? t = -1. ಇನ್ನು ಮೂರನೇ ಸಮೀಕರಣ ನೋಡ್ರಿ, 5x + 9 = 5 + 3x. 3x ಈ ಸೈಡ್ ಬಂತಂದ್ರೆ ನಾವು ಚರಾಕ್ಷರಗಳು ಇರುವಂತಹ ಎಲ್ಲ ಪದಗಳನ್ನು ಏನು ಮಾಡೋದು? ಒಂದು ಸೈಡ್ ತಗೊಳ್ಳೋದು. ಆಮೇಲೆ ನಂಬರ್ಸ್ ಇರುವಂತಹ ಎಲ್ಲ ಪದಗಳನ್ನು ಒಂದು ಸೈಡ್ ಮಾಡ್ಕೊಳ್ಳೋದು. ಈಗ ನೋಡ್ರಿ, 5x - 3x = 5 - 9. 5x - 3x = 2x. ನೆಕ್ಸ್ಟ್ 5 - 9 = -4. x = -4/2. x = -2. ಈ ಸಮೀಕರಣದ ಪರಿಹಾರ ಏನಾಯಿತು? x = -2. ಇನ್ನು ಫೋರ್ತ್ ಸಮೀಕರಣ ನೋಡ್ರಿ, 4z + 3 = 6 + 2z. ಇನ್ನು ಚರಾಕ್ಷರಗಳಿರುವಂತಹ ಪದಗಳನ್ನು ಒಂದು ಸೈಡ್ ಮಾಡ್ಕೊಂಡಾಗ ಏನಾಯಿತು? 4z - 2z = 6 - 3. 2z = 3. z = ಏನಾಯಿತು? 3/2. ನೆಕ್ಸ್ಟ್ ಫಿಫ್ತ್ ಸಮೀಕರಣ ನೋಡ್ರಿ, 2x - 1 = 14 - x. ಚರಾಕ್ಷರಗಳಿರುವಂತಹ ಪದಗಳನ್ನು ಒಂದು ಸೈಡ್ ಮಾಡಿಕೊಂಡಾಗ 2x + x = 14 + 1. 3x = 15. x = ಏನಾಯಿತು? 5. ಈ ಸಮೀಕರಣದ ಪರಿಹಾರ x = 5. ಇನ್ನು ನೆಕ್ಸ್ಟ್ ಸಮೀಕರಣ ನೋಡ್ರಿ, ಸಿಕ್ಸ್ತ್ ಕ್ವಶನ್, 8x + 4 = 3 (x - 1 + 7). 8x + 4 ಫಸ್ಟಿಗೆ ನಾವು ಏನು ಮಾಡ್ಬೇಕಂತಂದ್ರೆ ಬ್ರ್ಯಾಕೆಟ್ ಓಪನ್ ಮಾಡ್ಕೋಬೇಕು. ಬ್ರ್ಯಾಕೆಟ್ ಓಪನ್ ಮಾಡ್ಕೊಂಡಾಗ ಏನಾಗುತ್ತೆ? 3x - 3 + 7. ಹೌದಾ? ಈಗ ಏನು ಮಾಡ್ಬೇಕಂತಂದ್ರೆ ನಾವು ಚರಾಕ್ಷರಗಳಿರುವಂತಹ ಪದಗಳನ್ನು ಒಂದು ಸೈಡ್ ಮಾಡಿಕೊಂಡಾಗ 8x - 3x, ಆಮೇಲೆ ನಂಬರ್ ಇರುವಂತಹ ಪದಗಳನ್ನು ಒಂದು ಸೈಡ್ ಮಾಡಿಕೊಂಡಾಗ 8x - 3x = 3 - 3 + 7 - 4. 8x - 3x = 5x ಇಲ್ಲೇನಾಗುತ್ತೆ? -3 + 7 - 4 ಏನಾಯಿತು ಅಂತಂದರೆ ಇದು 0 ಆಯಿತು. ಇದ್ರ ಪರಿಹಾರ ಏನಾಯಿತು? x = 0. ಇನ್ನು ಸೆವೆಂತ್ ಕ್ವಶನ್ ನೋಡ್ರಿ, x = 4/5 (x + 10). ಹೌದಾ? ಇಲ್ಲಿ ನಾವು x = ಬ್ರ್ಯಾಕೆಟ್ ಓಪನ್ ಮಾಡಿಕೊಂಡಾಗ 4/5 x + 4/5 × 10. ಹೌದಾ? ಇನ್ನು x = 4/5 x. ಇದ್ರ 5 1s 5 2s ಕಟ್ತಾ ಹೊಡ್ತೀವಿ. ಇಲ್ಲೇನಾಯ್ತು ಅಂತಂದ್ರೆ 4 × 2 = 8. ಇನ್ನು ನಾವು ಚರಾಕ್ಷರಗಳಿರುವಂತಹ ಪದಗಳನ್ನು ಒಂದು ಸೈಡ್ ಮಾಡ್ಕೊಂಡಿವಿ ಅಂತಂದ್ರೆ x - 4/5 x = 8. ಇಲ್ಲಿ
5x minus 4x divided by 5 is equal to 8. X by 5 is equal to 8 and x is equal to 40. ಹೌದಾ? ಇನ್ 8th ಕ್ವಶನ್ ನೋಡ್ರಿ. 2x by 3 plus 1 is equal to 7x by 15 plus 3. ಇಲ್ಲಿ ಸಮೀಕರಣದಲ್ಲಿ ಬರುವಂತಹ ಚರಾಕ್ಷರಗಳನ್ನು ಒಂದು ಸೈಡ್ ಮಾಡಿಕೊಂಡ್ರೆ 2x by 3 minus 7x by 15 is equal to 3 minus 1. ಇಲ್ಲೇನಾಯಿತು, 3 ಮತ್ತು 15ದ LCM ತೆಗೆದುಕೊಂಡ್ರೆ 15 ಆಗುತ್ತೆ. 10x minus 7x divided by 15 is equal to 2. 3x by 15 is equal to 2 and 3x is equal to 30 and x is equal to 10. ಈ ಸಮೀಕರಣದ ಪರಿಹಾರ ಏನಾಯ್ತು ಅಂತಂದ್ರೆ x is equal to 10 ಆಯ್ತು. ಇನ್ನು 9th ಕ್ವಶನ್ ನೋಡ್ರಿ. 2i plus 5 by 3 is equal to 26 by 3 minus 5. ಇಲ್ಲಿ ಸಮೀಕರಣದಲ್ಲಿ ಬರುವಂತಹ ಅಚರಾಕ್ಷರಗಳನ್ನು ಒಂದು ಸೈಡ್ ಮಾಡ್ಕೊಂಡಿವಿ ಅಂತಂದ್ರೆ 2y plus 5 is equal to 26 by 3 minus 5 by 3. 2y plus y ಏನಾಯ್ತು ಅಂತಂದ್ರೆ 3y is equal to 26 minus 5 is equal to 21 divided by 3. 3 1s 3 7s. 3y is equal to ಏನಾಯ್ತು ಅಂತಂದ್ರೆ 7. y is equal to 7 by 3. ಇನ್ 10th ಕ್ವಶನ್ ನೋಡ್ರಿ. 3m is equal to 5m minus 8 by 5. ಇಲ್ಲಿ ಚರಾಕ್ಷರಗಳನ್ನು ಒಂದು ಸೈಡ್ ಮಾಡ್ಕೊಂಡಿವಿ ಅಂತಂದ್ರೆ 3m minus 5m is equal to minus 8 by 5. minus 2m is equal to minus 8 by 5. ಇಲ್ಲೇನಿತ್ತು minus minus get cancel. m is equal to 8 by 10. ಇಲ್ಲೇನಾಯಿತು 8m is equal to 4 by 5. ಈ ಸಮೀಕರಣದ ಪರಿಹಾರ ಏನಾಯ್ತು ಅಂತಂದ್ರೆ m is equal to 4 by 5. ಈ ಅಧ್ಯಾಯ 2ರಲ್ಲಿ ಬರುವಂತಹ ಮೊದಲನೇ ಅಭ್ಯಾಸದಲ್ಲಿ ಬರುವಂತಹ ಎಲ್ಲ ಸಮೀಕರಣಗಳನ್ನು ಬಿಡಿಸಿದ್ದೇವೆ. ಇನ್ನು ಹಾಗೇ ಮುಂದಿನ ಅಭ್ಯಾಸಗಳನ್ನು ಸಹ ಬಿಡಿಸ್ಕೊಳ್ತಾ ಹೋಗೋಣ. ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಶೇರ್ ಮಾಡಿ, ಲೈಕ್ ಮಾಡಿ.